ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮಾಸ್ಟರ್ ಪ್ರೋ. ಈ ವಿಡಿಯೋದಲ್ಲಿ ನಾವು ಲ್ಯಾಪ್ಟಾಪ್ ಭಾಗಗಳು ಮತ್ತು ಅವುಗಳ ಉಪಯೋಗವನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಇದು ಲ್ಯಾಪ್ಟಾಪ್ ಲಿಡ್. ಇದು ಮೇಲೆ ಇದೆಯಲ್ಲ, ಇದು ಲ್ಯಾಪ್ಟಾಪ್ ಲಿಡ್. ಇದನ್ನು ಲ್ಯಾಪ್ಟಾಪ್ ಓಪನ್ ಮಾಡಲು ಮತ್ತು ಕ್ಲೋಸ್ ಮಾಡಲು ಉಪಯೋಗಿಸುತ್ತೇವೆ. ಇದಿಷ್ಟು ಕೀಪ್ಯಾಡ್. ಇದು ಟಚ್ ಪ್ಯಾಡ್. ರೈಟ್ ಕ್ಲಿಕ್ ಇಲ್ಲಿರುತ್ತೆ. ಇದು ಪವರ್ ಬಟನ್. ಇದು ಡಿಸ್ಪ್ಲೇ. ಇದಿಷ್ಟು ಡಿಸ್ಪ್ಲೇ. ಇದು ಕ್ಯಾಮರಾ. ಇದು ಕ್ಯಾಮರಾ ಇಂಡಿಕೇಟರ್ ಲೈಟ್. ಇದು ಮೈಕ್ರೋಫೋನ್. ಇದು ಬ್ಲ್ಯಾಕ್ ಇದೆಯಲ್ಲ ಔಟ್ ಸೈಡು, ಇದು ಸ್ಕ್ರೀನ್ ಬಾರ್ಡರ್. ಇದು ಹಿಂಜ್. ಇದು ಹಿಂಜ್ ನೋಡಿ. ಲ್ಯಾಪ್ಟಾಪ್ ಫ್ರಂಟ್ ಸೈಡಲ್ಲಿ ಇಷ್ಟು ಭಾಗಗಳು ಬರುತ್ತವೆ. ಆಗ ಬ್ಯಾಕ್ ಸೈಡ್ನ ಚೆಕ್ ಮಾಡ್ಕೊಳ್ಳೋಣ, ಬ್ಯಾಕ್ ಸೈಡಲ್ಲಿ ಏನೇನು ಬರುತ್ತೆ ಎಂದು. ಇದು ಸ್ಪೀಕರ್. ಇದು ಸ್ಪೀಕರ್. ಇದು ಸ್ಪೀಕರ್. ಇದು ಇಲ್ಲೊಂದಿದೆ ನೋಡಿ. ಇದು 4 ಇದೆ. ಇದು 4 ರಬ್ಬರ್ ರೂಟ್. ಇದು ಕೂಲಿಂಗ್ ವಿಂಡ್. ಕೂಲ್ ಮಾಡೋಕ್ಕೆ ಇಲ್ಲಿ ಫ್ಯಾನ್ ಇರುತ್ತೆ. ಇದು ಕೂಲಿಂಗ್ ವಿಂಡ್. ಇದು ಬ್ಯಾಟ್ರಿ ಲಾಕ್. ಇದ್ರೊಳಗೆ ಇಲ್ಲಿ ಬ್ಯಾಟ್ರಿ ಇರುತ್ತೆ. ಫುಲ್ ಒಳಗಡೆ ಬ್ಯಾಟ್ರಿ ಇರುತ್ತೆ. ಇದು ಬ್ಯಾಟ್ರಿ ಲಾಕ್. ಇಲ್ಲಿ ಬ್ಯಾಟ್ರಿ ಇರುತ್ತೆ ಅಂತ ಹೇಳಿದ್ನಲ್ಲ, ಒಂದ್ಸಲ ಅದನ್ನ ತೋರಿಸ್ತೀನಿ ನೋಡಿ. ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಇಲ್ಲಿದೆ ನೋಡಿ, ಇದು ಬ್ಯಾಟ್ರಿ ಇದೆ. ಇದು ಬ್ಯಾಟ್ರಿ ಇದೆ. ಇಲ್ಲಿ ಬರ್ದಿರೋ ನೋಡಿ ಬ್ಯಾಟ್ರಿ. ಇದು ಬ್ಯಾಟ್ರಿ ಕನೆಕ್ಟರ್. ಗೋಲ್ಡ್ ಪಿನ್ಸ್ ಇದೆ. ಬ್ಯಾಟ್ರಿ ಕನೆಕ್ಟರ್ ಗೋಲ್ಡ್ ಪಿನ್ಸ್. ಇದು ಇಲ್ಲೊಳಗಿದೆಯಲ್ಲ ಬ್ಯಾಟ್ರಿ ರಿಲೀಸ್ ಲ್ಯಾಂಚ್. ಇದನ್ನು ಮತ್ತೆ ಇದೇ ರೀತಿ ಕ್ಲೋಸ್ ಮಾಡಬೇಕು. ಇಲ್ಲಿ ನೋಡಿ, ನಾನು ಮೂಮೆಂಟ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ಮೂಮೆಂಟ್ ಆಗುತ್ತೆ ನೋಡಿ. ಇಲ್ಲಿ ಮತ್ತೆ ಕ್ಲೋಸ್ ಮಾಡಿದೆ. ಇದು ಲ್ಯಾಪ್ಟಾಪ್ನ ಬ್ಯಾಕ್ ಸೈಡು. ಇದೆಲ್ಲವನ್ನು ನಾವು ತಿಳ್ಕೊಬೋದು. ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಎರಡನ್ನೂ ನೋಡ್ಕೊಂಡ್ವಿ. ಈಗ ಈ ಸೈಡಲ್ಲಿ ಏನಿದೆ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ ಬನ್ನಿ. DC ಪವರ್ ಜಾಕ್. ಇದು ಲ್ಯಾಪ್ಟಾಪ್ ಚಾರ್ಜ್ ಹಾಕಲು ಇದನ್ನು ಯೂಸ್ ಮಾಡ್ತೀವಿ. ಇದು ಇಂಟರ್ನೆಟ್ ಕೇಬಲ್, ಲ್ಯಾನ್ ಕೇಬಲ್. ಇಲ್ಲಿಂದ ಇಲ್ಲಿವರೆಗೂ ಇದೆಯಲ್ಲ, ಇದು ವಿಂಟ್. ಬಿಸಿ ಗಾಳಿನ ಹೊರ ಹೋಗೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಇದಿಷ್ಟನ್ನು VGA ಪೋರ್ಟ್. ಇದು ಪ್ರೊಜೆಕ್ಟರ್ನ ಸೆಟ್ ಮಾಡಲು ಇದನ್ನು ಯೂಸ್ ಮಾಡ್ತೀವಿ. ಇದು ಇಲ್ಲೇ ಬರೆದಿದ್ದಾರೆ ನೋಡಿ. ಇದನ್ನು ಕಾಣಿಸಲ್ಲ ಅನಿಸುತ್ತೆ, ಲೈಟಾಗಿ ಹಾಗೆ ತೋರಿಸ್ತೀನಿ ನೋಡಿ, ಎಷ್ಟು ಕಾಣಿಸುತ್ತೋ ಗೊತ್ತಿಲ್ಲ. ಇದು HDMI ಪೋರ್ಟು. TV ಮಾನಿಟರ್ ಅದಕ್ಕೇನಾರ ಕನೆಕ್ಟ್ ಮಾಡ್ತೀವಿ. ಇದು USB 2.0 ಪೋರ್ಟ್. ಇದೆರಡು. ಇವಾಗ ಈ ಸೈಡ್ ಮುಗೀತು. ಫ್ರಂಟ್ ಆಯಿತು, ಬ್ಯಾಕ್ ಆಯಿತು, ಸೈಡ್ ಆಯಿತು. ಈ ಸೈಡಲ್ಲಿ ಏನಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಈ ಸೈಡಲ್ಲಿ ನೋಡಿ, ಈ ಸೈಡು ಇಲ್ಲಿ ಮೆಮೊರಿ ಕಾರ್ಡ್ ಏನಾರ ಹಾಕಿ, ಮೆಮೊರಿ ಕಾರ್ಡ್ ಇರುತ್ತಲ್ಲ, ಕ್ಯಾಮ್ರಾದು ಮೆಮೊರಿ ಕಾರ್ಡು, ಅದನ್ನು ಹಾಕೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಇದೆಲ್ಲರಿಗೂ ಗೊತ್ತೇ ಇರುತ್ತೆ. ಇದು ಇಯರ್ಫೋನು ಹೆಡ್ಫೋನು ಹಾಕೋಕ್ಕೆ ಯೂಸ್ ಮಾಡ್ತೀವಿ. ಇದು A ಟೈಪ್ USB. ಇಲ್ಲಿ ಮೌಸ್ ಕನೆಕ್ಟ್ ಮಾಡ್ಕೋಬೋದು. ಇದು CD. ಇದರೊಳಗೆ CD ಹಾಕ್ಬೋದು ನಾವು. ಇದು ಓಪನ್ ಆಗಬೇಕಂದ್ರೆ ಈ ಬಟನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಈ ಬಟನ್ ಕ್ಲಿಕ್ ಮಾಡಿದರೆ ಇದು ಓಪನ್ ಆಗುತ್ತೆ. ಅದರೊಳಗೆ CD ಹಾಕ್ಬೋದು ನಾವು. ಈ ಚಿಕ್ಕ ಡಾಟ್ ಏನಂದರೆ ಇದು ಹೋಲ್ ಇದೆಯಲ್ಲ, ಇದು ಏನಾದ್ರೂ ಡ್ರೈವು ಸಿಕ್ಕಾಕೊಂಡಿದ್ರೆ ಇದರಿಂದ ಓಪನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದು ಲ್ಯಾಪ್ಟಾಪ್ ಲಾಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಈಗ ಆಯ್ತಲ್ಲ, ಈ ಸೈಡು ಆಯಿತು, ಆ ಸೈಡು ಆಯಿತು, ಫ್ರಂಟು ಆಯಿತು, ಬ್ಯಾಕು ಆಯಿತು. ಇದು ಲ್ಯಾಪ್ಟಾಪ್ನ ಪಾರ್ಟ್ಸ್ಗಳು.
ಲ್ಯಾಪ್ಟಾಪ್ನ ಮುಂಭಾಗದಲ್ಲಿ ಈ ಥರ ಒಂದು ಚಿಕ್ಕದಿಲ್ಲೊಂದು ಲೈಟ್ ಇರುತ್ತೆ. ಲ್ಯಾಪ್ಟಾಪ್ ಚಾರ್ಜ್ಗೆ ಹಾಕಿದಾಗ ಇದು ಆನ್ ಆಗುತ್ತೆ. ಲ್ಯಾಪ್ಟಾಪಲ್ಲಿ ಚಾರ್ಜ್ ಏನಾದರೂ ಕಡಿಮೆ ಇದೆ ಅಂದಾಗ ಇದು ರೆಡ್ ಕಲರ್ ಆನ್ ಆಗುತ್ತೆ. ತೋರಿಸ್ತೀನಿ ನೋಡಿ ಲ್ಯಾಪ್ಟಾಪ್ನ ಚಾರ್ಜ್ಗೆ ಹಾಕಿದೆ, ಆ ಲೈಟ್ ಇವಾಗ ವೈಟ್ ಕಲರ್ ಲೈಟ್ ಆನ್ ಆಯಿತು. ಇನ್ನೊಂದು ಬಿಟ್ವಿ, ಅದೇನು ಅಂದರೆ ಚಾರ್ಜಿಂಗ್ ಪಾಯಿಂಟೆಲ್ಲ ನೋಡಿದ್ವಿ. ಚಾರ್ಜರ್ ನೋಡಬೇಕಲ್ಲ ಇವಾಗ. ಇದು ನೋಡಿ ಈ ಥರ ಇರುತ್ತೆ. ಈ ಚಾರ್ಜರನ್ನು ನಾವು ಕನೆಕ್ಟ್ ಮಾಡಬೇಕು ಇಲ್ಲಿಗೆ. ನೋಡಿ ಈ ಥರ ಕನೆಕ್ಟ್ ಮಾಡಬೇಕು. ಹಿಂಗಿರುತ್ತೆ ಚಾರ್ಜರು. ಗೊತ್ತಿರುತ್ತೆ ಎಲ್ಲರಿಗೂ, ಆದರೆ ತೋರಿಸ್ತಾ ಇದ್ದೀನಿ. ನೋಡಿ ಗೊತ್ತಲ್ಲ, ಇದು ಅಡಾಪ್ಟರು. ಎ ಸಿಯಿಂದ ಬರೋದನ್ನು ಡಿ ಸಿ ಮಾಡುತ್ತೆ. ಇದು ಕರೆಂಟು, ಅಡಾಪ್ಟರು, ಕೇಬಲ್ಲು. ನಾನಿವಾಗ ನಿಮಗೆ ಹೇಳಿದೆ ಈ ಸೈಡಲ್ಲಿ ಇಲ್ಲಿ ಸಿ ಡಿ ಹಾಕ್ಬೋದು, ಇಲ್ಲೊಂದು ಬಟನ್ ಇದೆ, ಆ ಬಟನ್ ಕ್ಲಿಕ್ ಮಾಡಿದರೆ ಅದು ಓಪನ್ ಆಗುತ್ತೆ ಅಂತ. ಒಂದು ಸಲ ಚೆಕ್ ಮಾಡೋಣ ಅದನ್ನು. ಈ ಬಟನನ್ನು ಇವಾಗ ನಾನು ಓಪನ್ ಮಾಡ್ತೀನಿ. ಬಟನ್ ಕ್ಲಿಕ್ ಮಾಡಿದೆ ನೋಡಿ, ಆಟೋಮೆಟಿಕ್ ಹೊರಗೆ ಬಂತು. ಹಾಂ ನೋಡಿ, ಇಲ್ಲಿ ನಾವು ಸಿ ಡಿ ಹಾಕ್ಬೋದು. ಸಿ ಡಿ ಹಾಕೋಕ್ಕೆ ಏನು ಬೇಕೋ ಅದೆಲ್ಲ ಇದೆ ಇಲ್ಲಿ. ಸಿ ಡಿ ಹಾಕಿ ಮತ್ತೆ ನಾವು ಕ್ಲಿಕ್ ಮಾಡಿದ್ರೆ ಮುಗೀತು.